ಆನೇಕಲ್ನಲ್ಲಿ ಪಾಗಲ್ ಪ್ರೇಮಿಯ ಹುಚ್ಚಾಟ. ಲವ್ ಮಾಡಿ ಇದೀಗ ಮದುವೆಗೆ ಯುವತಿ ಒಪ್ಪದ ಆರೋಪ. ಆನೇಕಲ್ನಲ್ಲಿ ಪಾಗಲ್ ಪ್ರೇಮಿಯ ಹುಚ್ಚಾಟ. ಲವ್ ಮಾಡಿ ಇದೀಗ ಮದುವೆಗೆ ಯುವತಿ ಒಪ್ಪದ ಆರೋಪ. ಹೈಟೆನ್ಷನ್ ಟವರ್ ಏರಿದ ಪ್ರೇಮಿ ರಂಪಾಟ. ಚೆನ್ನಯ್ಯನ ಪಾಳ್ಯದಲ್ಲಿ ಟವರ್ ಏರಿ ಕುಳಿತ ಭೂಪ. ಯುವಕನನ್ನ ಕೆಳಗಿಳಿಸಲು ಪೊಲೀಸರ ಹರಸಾಹಸ. ಸ್ಥಳಕ್ಕೆ ಯುವತಿಯನ್ನ ಕರೆಸುವಂತೆ ಬಿಗಿ ಪಟ್ಟು. ಯುವತಿ ಬರೋವರೆಗೂ ಕೆಳಗಿಳಿಯಲ್ಲ ಅಂತ ರಂಪಾಟ ಮಾಡಿದ್ದಾನೆ. ಆನೇಕಲ್ನಲ್ಲಿ ಪಾಗಲ್ ಪ್ರೇಮಿಯ ಹುಚ್ಚಾಟ ನೋಡಿ ಅಲ್ಲಿದ್ದಂತಹ ಜನರೇ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಆ ಪಾಗಲ್ ಪ್ರೇಮಿಯ ಹುಚ್ಚಾಟ ಯಾವ ರೀತಿ ಇದೆ ಅಂತ. ಹೈ ಟೆನ್ಷನ್ ಟವರ್ ಏರ್ ಕುಳಿತಿದ್ದಾನೆ. ಆ ಯುವತಿಯನ್ನ ಕರೆಸಲೇಬೇಕು ಅಂತ ಮೊದಲು ಲವ್ ಮಾಡ್ತಾ ಇದ್ರಂತೆ. ಅದಾದ ನಂತರ ಆ ಯುವತಿ ಮದುವೆಗೆ ಒಪ್ಪಿಗೆ ಕೊಟ್ಟಿಲ್ವಂತೆ. ಹಂಗಾಗಿ ಈ ರೀತಿಯಾಗಿ ಹೈ ಟೆನ್ಷನ್ ಟವರ್ ಏರಿ ಅಲ್ಲಿರೋರ್ಗೆಲ್ಲರಿಗೂ ಕೂಡ ಟೆನ್ಷನ್ ಕೊಟ್ಟಿದ್ದಾನೆ ಈ ಭೂಪ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ನೀವು. ಎಷ್ಟರ ಮಟ್ಟಿಗೆ ಆತನ ಧೈರ್ಯ ಮೆಚ್ಚಬೇಕು ಬಿಡಿ. ನಿಜಕ್ಕೂ ನಾಚಿಕೆ ಆಗ್ಬೇಕು ಈತನಿಗೆ. ತಂದೆ ತಾಯಿ ಇದ್ದಾರೆ ಅಥವಾ ಅಕ್ಕ ತಂಗಿದಿರಿರ್ತಾರೆ, ಅಣ್ಣ ತಮ್ಮಂದಿರ್ತಾರೆ. ಅವರ ಗತಿ ಏನಾಗಬೇಕು? ತಂದೆ ತಾಯಿಯನ್ನ ಸಾಕುವಂಥ ಏಜ್ನಲ್ಲಿ ಇದ್ಕೊಂಡು ಒಂದು ಲವ್ ಮಾಡಿಬಿಟ್ಟೆ, ಆ ಹುಡುಗಿ ಮೋಸ ಮಾಡಿಬಿಟ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿಯಾಗಿ ಟವರ್ ಏರ್ ನಿಂತ್ರೆ ತಂದೆ ತಾಯಿ ಗತಿ ಏನಾಗಬೇಕು ಅನ್ನೋ ಒಂದು ಕಿಂಚಿತ್ತು ಯೋಚನೆ ಕೂಡ ಇಲ್ವಾ ಈತನಿಗೆ? ಒಂದು ವೇಳೆ ಯುವತಿ ಮೋಸ ಮಾಡಿದ್ರೆ ಪೊಲೀಸ್ ಠಾಣೆ ಇದೆ, ಹೋಗಿ ಕಂಪ್ಲೇಂಟ್ ಕೊಡಿ. ಅದನ್ನ ಹೊರತುಪಡಿಸಿ ಈ ರೀತಿಯಾಗಿ ಸಮಾಜಕ್ಕೆ ಯಾವ ಸಂದೇಶ ಕೊಡ್ಲಿಕ್ಕೆ ನೀವು ಹೈ ಟೆನ್ಷನ್ ಟವರ್ ಏರ್ ಕೂತಿದ್ದಾನೀತ? ಈತನ ನೋಡಿ ಬೇರೆಯವ್ರು ಕಲಿಬೇಕಷ್ಟೇ. ಈ ರೀತಿಯ ಹುಚ್ಚಾಟಗಳು ಮಿತಿ ಮೀರ್ತಾ ಇದ್ದಾವೆ. ಮೊದಲು ಇದಕ್ಕೆ ಕಡಿವಾಣ ಹಾಕಬೇಕು. ಆತ ನಿಜಕ್ಕೂ ಪೊಲೀಸ್ ಅವನು ಎಜುಕೇಟೆಡ್ ಅಥವಾ ಬುದ್ಧಿ ಇದೆಯಾ ಇಲ್ವಾ ಒಂದು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಕಾಲ್ ಜಾರದ್ರೆ ಆತನ ಪ್ರಾಣ ಹೋಗತ್ತೆ. ಅದು ಅಲ್ಲದೆ ಹೈ ಟೆನ್ಷನ್ ಟವರ್ ಅದು. ಸ್ವಲ್ಪನಾರು ಮಿನಿಮಮ್ ಸೆನ್ಸ್ ಬೇಡವಾ? ನನ್ನನ್ನು ಈ ಒಂದು ಪರಿಸ್ಥಿತಿಯಲ್ಲಿ ನನ್ನ ತಂದೆ ತಾಯಿ ನೋಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗತ್ತೆ. ಇದಕ್ಕೆ ನಾನು ಇಂಥ ಮಗಂಗೆ ಜೀವನ ಕೊಟ್ಟಿದ್ದು ಅಂತ ಯೋಚನೆ ಮಾಡ್ತಾರೆ ತಂದೆ ತಾಯಿ. ಅವರ ಬದುಕನ್ನು ಹಾಳು ಮಾಡ್ಲಿಕ್ಕೆ ಈತ ಹಿಂಗೆ ಹೋಗಿದ್ದಾನೆ ಅನ್ಸುತ್ತೆ. ನಿಜಕ್ಕೂ ನಾಚಿಕೆ ಆಗಬೇಕು ಇಂಥ ವ್ಯಕ್ತಿಗಳಿಗೆ. ಯಾಕೆ ಅಂತಂದ್ರೆ ಈ ರೀತಿಯಾಗಿ ಒಂದು ಹೈ ಟೆನ್ಷನ್ ಟವರ್ ಏರ್ ಕುಳಿತಿದ್ದಾನೆ ಅಂತಂದ್ರೆ ತಂದೆ ತಾಯಿ ಒಂದು ದೃಶ್ಯವನ್ನು ನೋಡಿದ್ರೆ ಅವ್ರ ಮನಸ್ಸು ಎಷ್ಟು ಬೇಸರ ಆಗುತ್ತೆ. ಅಯ್ಯೋ ನನ್ನ ಮಗ ಯಾಕೆ ಹಿಂಗಾಗ್ಬಿಟ್ಟ, ನಾವು ಈ ರೀತಿಯಾಗಿ ಬೆಳೆಸಿದ್ದೀವ ಅಂತ ತಂದೆ ತಾಯಿ ಯೋಚನೆ ಮಾಡ್ತಾರೆ. ಯಾವ ಯುವಕರು ಕೂಡ ಈ ರೀತಿಯಾಗಿ ಹುಚ್ಚಾಟವನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಪೊಲೀಸ್ ಸ್ಟೇಷನ್ ಅನ್ನೋದಿರುತ್ತೆ. ನಿಮಗೆ ಒಂದು ವೇಳೆ ಯುವತಿ ಮೋಸ ಮಾಡಿದ್ಲಾ, ಹೋಗಿ ಕಂಪ್ಲೇಂಟ್ ಕೊಡಿ ಅಥವಾ ಹಿರಿಯರ ಗಮನಕ್ಕೆ ತನ್ನಿ.